ಗೆದ್ದು ಹೊಲ ಮೇಯ್ದಂತ ಕತೆ ಇದು. ಭತ್ತ ಅಡಮಾನ ಸಾಲದ ಹೆಸರಲ್ಲಿ ಆಗಿರೋ ದೋಖಾ ಇದು. ರಾಯಚೂರಿನ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿರೋ ಗೋಲ್ಮಾಲ್. ಬೇಲಿಯೇ ಗೆದ್ದು ಹೊಲ ಮೇಯ್ದ ಕತೆ. ಭತ್ತ ಅಡಮಾನ ಸಾಲದ ಹೆಸರಲ್ಲಿ ಆಗಿರೋ ದೋಖಾ. ರಾಯಚೂರಿನ ಸಹಕಾರಿ ಬ್ಯಾಂಕ್ನಲ್ಲಿ ಗೋಲ್ಮಾಲ್ ಆಗಿದೆ. ರಾಯಚೂರು RH ಕ್ಯಾಂಪ್ ಸಹಕಾರಿ ಸಂಘ, ರಾಯಚೂರು RH ಕ್ಯಾಂಪ್ 2 ಸಹಕಾರಿ ಸಂಘ, ಸುಮಾರು 1500 ಸದಸ್ಯರು ಹೊಂದಿರುವಂತ ಬ್ಯಾಂಕ್ ಇದು. ಒಂದು ವರ್ಷಕ್ಕೆ ಸುಮಾರು 35 ಕೋಟಿ ವಹಿವಾಟು ನಡೆಯುತ್ತೆ. ರೈತರು ಅಡವಿಟ್ಟ ಭತ್ತನೇ ಬ್ಯಾಂಕ್ನಿಂದ ನಾಪತ್ತೆ ಆಗಿದೆ. ಬರೋಬ್ಬರಿ 1500 ಭತ್ತದ ಚೀಲಗಳೇ ನಾಪತ್ತೆ ಆಗಿದೆ. ಭತ್ತದ ಸಾಲ ತೀರಿಸೋದಕ್ಕೆ ರೈತರು ಬಂದಾಗ ಶಾಕ್ ಆಗಿದೆ ರೈತರಿಗೆ. ಜನವರಿಯಲ್ಲೇ ಬ್ಯಾಂಕಿಗೆ ಹೊಸ ಸಮಿತಿ ರಚನೆ ಆಗಿದೆ. 4 ತಿಂಗಳಾದರೂ ಲೆಕ್ಕಪತ್ರವನ್ನ ಸಿಬ್ಬಂದಿ ನೀಡಿಲ್ಲ. ಬ್ಯಾಂಕ್ ಸಿಬ್ಬಂದಿಯೇ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರಾ? ಈ ಅನುಮಾನ ಈಗ ಇರೋದು. ಅಡವಿಟ್ಟ ಭತ್ತ ಬ್ಯಾಂಕ್ನಿಂದ ನಾಪತ್ತೆ ಆಗಿದ್ದು ಹೇಗೆ? ರಾಯಚೂರು RH ಕ್ಯಾಂಪ್ ಬ್ಯಾಂಕ್ ಇದು. ಭತ್ತದ ಸಾಲ ತೀರಿಸೋದಕ್ಕೆ ಅಂತ ರೈತರು ಬಂದಾಗ ಅವರಿಗಾಗಿರೋ ಶಾಕ್ ಇದು. 4 ತಿಂಗಳಾಗಿದೆ ಇಲ್ಲಿ ಬಂದು. ಏನು ಲೆಕ್ಕಪತ್ರ ಏನು ಸಿಕ್ಕಿಲ್ಲ. ನಾನು ಒಂದು 10 ಸಲ ಹೇಳಿನಿ, ನಮಗೆ ಲೆಕ್ಕಪತ್ರ ಕೊಡೋ, ಏನೇನಾಯ್ದವ ಏನೇನಿಲ್ಲ. ಸೆಕ್ರೆಟರಿ ತಾಪೋಸ್ ರಾಯ್ ಏನು ಕೊಟ್ಟಿಲ್ಲ ನಮಗೆ. ಅದರ ಸಲುವಾಗಿ ನಾನು ಎಲ್ಲರಿಗೆ ಹೇಳಿನಿ ಈ ಪರಿಸ್ಥಿತಿ ಏನು ಮಾಡಬೇಕು. ಭತ್ತ ಇಟ್ಟು ಒಂದು ಲೋನ್ ಕೊಟ್ಟಾರ, ಪ್ಲೇಸ್ ಲೋನ್ 3 ಕೋಟಿ ಅದು ನೆಲ್ಲು ಎಲ್ಲಿ ಅದಾವ, ದುಡ್ಡು ಎಲ್ಲಿ ಅದಾವ ನಮಗೆ ಗೊತ್ತಿಲ್ಲ. 1977ನಿಂದ ಈ ಸೊಸೈಟಿ ನಡೆಯಕತ್ರಿ. ಆ ಸೊಸೈಟಿನಾಗ ಏನು ಲೆಕ್ಕ ಸರಿ ಇನ್ನ ಯಾರಿಗೆ ಪಬ್ಲಿಕ್ ಶೋ ಗೊತ್ತಿಲ್ಲ. ಈಗ ಹೊಸ ಡೈರೆಕ್ಟರ್ ಹೊಸ ಅಧ್ಯಕ್ಷ ಆದಮೇಲೆ ಇವ್ರ ಕಡೆ ಲೆಕ್ಕಪತ್ರ ಕೇಳಕತ್ತಿದ್ರೆ ಲೆಕ್ಕ ಕೊಡುವಲ್ದು. ತಪಸ್ ರಾಯ್ ಅವರು ಲೆಕ್ಕ ಕೊಡುವಲ್ದು. ಅದರಾಗ ಭತ್ತ 3000 ಸಿಲ್ಲರ್ ಭತ್ತ ಇಟ್ಟು ಲೋನ್. ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರು ಬೆಳೆದಂಥ ಬೆಳೆಯನ್ನು ಇಟ್ಕೊಂಡು ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ಕೊಡ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಖಾಸಗಿ ಬ್ಯಾಂಕ್ಗಳು ಮತ್ತು ಕೆಲ ಸಹಕಾರಿ ಬ್ಯಾಂಕ್ಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ನಾವಿವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ RH ಕ್ಯಾಂಪ್ 2ನಲ್ಲಿದ್ದೇವೆ. ನೀವೇನು ನೋಡ್ತಾ ಇದ್ದೀರಲ್ಲ, RH ಕ್ಯಾಂಪ್ 2 ಏನಿದೆಯೋ, RH ಕ್ಯಾಂಪ್ 2ನಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘ ಇದೆ. ಈ ಸಂಘ ಸುಮಾರು 1977ರಿಂದ ನಡೀತಕ್ಕಂಥ ಈ ಸಂಘದಲ್ಲಿ ಈಗ ಭಾರಿ ಗೋಲ್ಮಾಲ್ ಒಂದು ಬಯಲಾಗ್ತಾ ಇದೆ. ಈ ಒಂದು ಬ್ಯಾಂಕ್ನಲ್ಲಿ ಈ ಹಗರಣ ನಡೆದಿದ್ದು ಬಟ ಬಯಲಾಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾದಂಥ 3 ಗೋದಾಮಿನಲ್ಲಿ ರೈತರು ಬೆಳೆದಂಥ ಸುಮಾರು 3000ಕ್ಕೂ ಅಧಿಕ ಭತ್ತದ ಚೀಲಗಳನ್ನು ಇಟ್ಟು ರೈತರು ಸಾಲಗಳನ್ನು ಪಡೆದಿದ್ರು. ಆದರೆ ರೈತರು ಇಟ್ಟಂಥ ಭತ್ತವೇ ಮಂಗಮಾಯವಾಗಿದೆ. ಈಗ ಬ್ಯಾಂಕಿಗೆ ಸಾಲವನ್ನು ಕಟ್ಟಲಿಕ್ಕೆ ರೈತರು ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಗೋಡಾನ್ನಲ್ಲಿ ಇಟ್ಟಂಥ ಭತ್ತವನ್ನು ನಮಗೆ ವಾಪಸ್ ಕೊಡಿ, ಹಾಗಾದಾಗ ನಾವು ನಿಮಗೆ ಸಾಲವನ್ನು ಮರುಪಾವತಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಗೋದಾಮಿನಲ್ಲಿ ಒಂದೇ ಒಂದು ಚೀಲ ಕೂಡ ಭತ್ತದ ಚೀಲಗಳಿಲ್ಲ. ಹೀಗಾಗಿ ರೈತರು ಈಗ ಕಂಗಾಲಾಗಿದ್ದಾರೆ. ಎಲ್ಲೋ ಒಂದು ಕಡೆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಈ ಹಿಂದೆ ಬ್ಯಾಂಕಿನ ಯಾರು ಆಡಳಿತ ಮಂಡಳಿಯವರಿದ್ದರೋ ಅವರೆಲ್ಲರೂ ಸೇರಿಕೊಂಡು ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. RH ಕ್ಯಾಂಪ್ನ ಅಂತಂದರೆ ಇಲ್ಲಿ ಬಂಗಾಲಿ ಕ್ಯಾಂಪ್ ಆಗಿರ್ಬೋದು, ಮತ್ತು ವಿವಿಧ ಕ್ಯಾಂಪ್ಗಳಿದ್ದಾವೆ. ಒಟ್ಟು 5 ಕ್ಯಾಂಪ್ಗಳು ಬರ್ತವೆ. ಕ್ಯಾಂಪ್ 1, ಕ್ಯಾಂಪ್ 2, ಕ್ಯಾಂಪ್ 3, ಕ್ಯಾಂಪ್ 4, ಕ್ಯಾಂಪ್ 5 ಹೀಗೆ 5 ಕ್ಯಾಂಪ್ಗಳು ಸೇರಿಕೊಂಡು ಸುಮಾರು 1500ಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡು ಈ ಬ್ಯಾಂಕನ್ನು ನಿರ್ಮಾಣ ಮಾಡಿದ್ರು. ಸುಮಾರು 35 ಕೋಟಿಗೂ ಅಧಿಕ ವ್ಯವಹಾರ ನಡೆಸುವಂಥ ಈ ಬ್ಯಾಂಕ್ನಲ್ಲಿ ಈಗ ಏಕಾಏಕಿಯಾಗಿ ಅವ್ಯವಹಾರ ನಡೆದಿರೋದ್ರಿಂದ ಎಲ್ಲರೂ ಕೂಡ RH ಕ್ಯಾಂಪ್ನ ನಿವಾಸಿಗಳು ಈಗ ಕಂಗಾಲಾಗಿದ್ದಾರೆ. ಬ್ಯಾಂಕ್ನಲ್ಲಿ ನಡೆದಂಥ ಅವ್ಯವಹಾರ ಕುರಿತಂತೆ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಜನಗಳೆಲ್ಲರೂ ಕೂಡ ನಿಂತ್ಕೊಂಡು ಬ್ಯಾಂಕಿನ ಬಗ್ಗೆ ನಾನಾ ರೀತಿಯಾಗಿ ಮಾತಾಡ್ತಿದ್ದಾರೆ. ಬ್ಯಾಂಕ್ನ ಆಡಳಿತ ಮಂಡಳಿಯವರು ಜನರಿಗೆ ಮೋಸವನ್ನು ಮಾಡಿದ್ದಾರೆ. ಅವರು ಸರಿಯಾಗಿ ಬ್ಯಾಂಕನ್ನು ನಿರ್ವಹಣೆ ಮಾಡಿಲ್ಲ. ಬ್ಯಾಂಕ್ನಲ್ಲಿ ಮನ ಬಂದಂತೆ ಸಾಲಗಳನ್ನು ನೀಡಿದ್ದಾರೆ. ಮತ್ತು
ಸರ್ಕಾರದಿಂದ ಲೋನ್ಗಳನ್ನು ತೆಗೆದುಕೊಂಡು ಸಬ್ಸಿಡಿ ಏನು ಬರ್ತಾ ಇತ್ತು ಆ ಸಬ್ಸಿಡಿಯನ್ನು ಜನರಿಗೆ ಮುಟ್ಟಿಸ್ಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಮಾಡಿಲ್ಲ. ತಮಗೆ ಮನಬಂದಂತೆ ಮಾಡಿ ಬ್ಯಾಂಕಿಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ನಾವು ಇಷ್ಟು ದಿನಗಳ ಕಾಲ ನಡೆಸ್ಕೊಂಡು ಬಂದಂಥ ಬ್ಯಾಂಕು ನಮ್ಮ ಕಣ್ಣು ಮುಂದನೆ ಹಾಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.